ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ಹಬ್ಬದ ದಿನ ರಾತ್ರಿ ಅಲಂಕಾರ ಮಾಡೋಕ್ಕೆ ರೆಡಿ ಮಾಡ್ತಾ ಇರೋವಂಥದ್ದು. ಇದು ನನ್ನ ಮಗಳು, ನನ್ನ ತಂಗಿ ಮಗಳಿಬ್ರು. ನಾನು ಹೇಳಿದೆ ಸ್ವಲ್ಪ ನಾನು ಒಂದು ಅರ್ಜೆಂಟ್ ಬ್ಲೌಸ್ ಕೊಡಬೇಕಿತ್ತು, ನಾನು ಸ್ಟಿಚ್ ಮಾಡಿ ಬರ್ತೀನಿ, ಅಷ್ಟೊತ್ತಿಗೆಲ್ಲ ನೀವೇ ರೆಡಿ ಮಾಡ್ತಾಯಿರಿ, ಬಂದಾಮೇಲೆ ಇನ್ನು ಮಿಕ್ಕಿದ್ದು ನಾನು ರೆಡಿ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅಲ್ಲಿರೋದೇನೆಲ್ಲ ಆಚೆ ಎಲ್ಲ ತೆಗ್ಸಿ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಹೋದೆ. ಇನ್ನು ಮಿಕ್ಕಿದ್ದನ್ನು ನೀವು ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಹೋದೆ. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ, ಸೀರೆ ಎಲ್ಲ ಹಾಕಿ ಎಷ್ಟಾಗುತ್ತೋ ಅಷ್ಟು ಇರುವಷ್ಟು ಜಾಗದಲ್ಲಿ ನೀಟಾಗಿ ರೆಡಿ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಅರ್ಜೆಂಟ್ ಬ್ಲೌಸ್ ಇತ್ತು, ಅದು ಆ್ಯಕ್ಚುಲಿ ಕೊಡೋದೋ ಬೇಡ ಅಂತ ಸುಮ್ಮನೆ ಇದ್ದುಬಿಟ್ಟಿದ್ದೆ. ಅವ್ರು ನೋಡಿದ್ರೆ ಫೋನ್ ಮಾಡಿದರು, ಕೊಡ್ತೀರಾ ಬೆಳಗ್ಗೆ ಅಂತ. ಕೊಡ್ತೀನಿ ಬಿಡಿ ಆಯಿತು ಅಂದ್ಬಿಟ್ಟು ಕಟಿಂಗ್ ಮಾಡಿದ್ದೆ, ಸ್ಟಿಚಿಂಗ್ ಮಾಡಬೇಕಿತ್ತು. ಅವ್ರು ಫೋನ್ ಮಾಡಿಲ್ಲ ಅಂದ್ಬಿಟ್ಟು ಅಷ್ಟು ತಲೆಗೆ ಹಾಕೊಂಡಿರಲಿಲ್ಲ. ಅವ್ರು ಆ್ಯಕ್ಚುಲಿ ಫೋನ್ ಮಾಡಿಬಿಟ್ರಾ ಬೇಕು ಬೆಳಗ್ಗೆನೇ ಕೊಡಿ ಅಂತ. ಆವಾಗ ಇನ್ನೇನು ಮಾಡೋದು, ಹೋಗಿ ರೆಡಿ ಮಾಡೋಣ ಅಂದ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡಿ ಬರ್ತೀನಿ, ನೀವು ಅಷ್ಟೊತ್ತಿಗೆ ಇದೆಲ್ಲ ಅಲಂಕಾರ ಮಾಡಿ ಅಂತ ಹೇಳಿದೆ. ಇಬ್ಬರು ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ ನೋಡಿ. ಮತ್ತು ನಾನು ಸಾಮಾನೆಲ್ಲ ತೊಗೊಂಡು ನಾನೇ ತೊಗೊಬಂದೆ. ಅಂದರೆ ಬಾಳೆದಿಂಡು, ಹಣ್ಣು, ಹೂವು, ಮನೆ ಹತ್ರ ಬಂದವ್ರ ಹತ್ರನೂ ಸ್ವಲ್ಪ ತೊಗೊಂಡಿದ್ದೆ. 1 kg ಚೆಂಡು ಹೂವು, ಸಾಮಂತಿಗೆ 1 kg ಎಲ್ಲ ತೊಗೊಂಡಿದ್ದೆ. ಇನ್ನು ತಾವರೆ ಹೂವು ಇದೆಲ್ಲ ಅನಾನಸ್ ಬಂದುಬಿಟ್ಟು ಒಂದೊಂದು 100 ರೂಪಾಯಿ ಹೇಳಿದ್ರು. ನಾನೇನು ಮಾಡಿದೆ, ನನ್ನ ತಂಗಿ ಯಜಮಾನ್ರು ಅದೆಲ್ಲ ಬೇರೆ ಕಡೆ ಮಾರ್ಕೆಟ್ಗೆ ಹೋಗ್ತೀನಿ ಅಂದರು, ಅಲ್ಲೆಲ್ಲರೂ ತೊಗೊಬನ್ನಿ ಕಡಿಮೆಗೆ ಸಿಕ್ಕಿದ್ರೆ ಅಂತ ಹೇಳಿದೆ. ಅವ್ರು ಅದೆಷ್ಟು ಕೊಟ್ಟರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತೆಗೆದು ಕೊಟ್ಟು ಕಳಿಸಿದ್ರು. ಆಮೇಲೆ ಬಂದು ಹೇಳ್ಬಿಟ್ಟು ಹೋದೆ, ಹಿಂಗೆ ರೆಡಿ ಮಾಡಿ ಅಂದ್ಬಿಟ್ಟು. ಆಮೇಲೆ ನಾನು ಬ್ಲೌಸೆಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡಿಬಿಟ್ಟು ಬಂದೆ. 1 ಗಂಟೆಗೆ ಬಂದೆ. ನಾವು ಆ್ಯಕ್ಚುಲಿ ಯಾವಾಗ್ಲೂ ಹಿಂಗೇ ನೈಟೇ ರೆಡಿ ಮಾಡಿಕೊಂಡು ಬೆಳಗ್ಗೆ 5 ಗಂಟೆಗೆ ದೀಪ ಹಚ್ಬಿಡ್ಬೇಕು. ಅದು ನನಗೆ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ, ನೈಟ್ ಎಷ್ಟೊತ್ತಾದ್ರೂ ಹಾಗೇ ಮಾಡೋದು, ಅಲಂಕಾರ ಎಲ್ಲ ಮಾಡೋದು. ಈ ಸಲ ನನ್ನ ತಂಗಿ ಮಗಳು ಬಂದಿದ್ದಾಳೆ. ಹೋದ ಸಲ ನನ್ನ ಮಗಳು ನಾನು ಇಬ್ಬರೇ ಮಾಡ್ತಿದ್ವಿ. ಈ ಸಲ ಅವರಿಬ್ಬರನ್ನೂ ಮಾಡೋಕ್ಕೆ ಹೇಳಿದೆ, ಸ್ವಲ್ಪ ಡೆಕೋರೇಷನ್ ಏನೋ ಮಾಡಿ ನಾನು ಬರ್ತೀನಿ ಆಮೇಲೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ. ಅವರೇ ಏನೋ ಮಾಡ್ತಿದ್ದಾರೆ ನೋಡಿ, ಅದು ಏನೇನೋ ಅಂಟಿಸ್ತಾ ಇದ್ದಾರೆ, ಅದು ಬಿದ್ದೋಗ್ತೈತೆ, ಏನೇನೋ ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಇಬ್ಬರೂ ಸೇರಿಕೊಂಡು ಆಮೇಲೆ ಬಂದು ಆಮೇಲೆ ಅದು ಮುಂದೆ ಒಂದು ಟೇಬಲ್ ಇದೆಯಲ್ಲ, ಅದು ಕಬ್ಬಿಣದ್ದು. ಅದೇನು ಮಾಡಿದೆ, ಅದ್ರ ಮೇಲೆ ಇಡೋಣ ದೇವ್ರನ್ನ ಅಂದ್ಬಿಟ್ಟು ಇನ್ನೊಂದು ಟೇಬಲ್ ತೊಗೋತಾಯಿದ್ದೆ ನಾನು ಮರದ್ದು. ಅದು ತೊಗೊಂಡಿಲ್ಲ, ಒಂದು ಅಜ್ಜಿ ಮನೇಲಿತ್ತು, ಅದು ತೊಗೊಂಡೆ. ಇನ್ನೊಂದು ಬಂದುಬಿಟ್ಟು ಒಂದು ಮುಂದೆ ದೀಪಾಲ ಕಂಬ, ಹಣ್ಣುಗಳೆಲ್ಲ ಇಡೋಕ್ಕೆ, ಒಂದು ದೇವ್ರು ಕೂರ್ಸೋಕ್ಕೆ. ಮೊದಲೆಲ್ಲ ಒಂದು ಚಿಕ್ಕ ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಡಬ್ಬ ಇಟ್ಬಿಟ್ಟು ಇರ್ತಿದ್ದೆ. ಆ ಕಡೆ ಈ ಕಡೆ ಇಡೋಕ್ಕೆ ಜಾಗ ಇರ್ತಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ಈ ಟೇಬಲ್ ಇಟ್ಟರೆ ಒಂಥರ ಆ ಕಡೆ ಈ ಕಡೆ ಬಾಳೆದಿಂಡು, ಹಣ್ಣು, ಏನಾದರೂ ಅನಾನಸ್ಸು ಅದೆಲ್ಲ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಅದು ತೊಗೊಳ್ಳೋಣ ಅಂತ ಹೇಳಿದೆ. ನೋಡಿ, ಈ ರೀತಿ ರೆಡಿ ಮಾಡೋಕ್ಕೆ ಅಂತೆಲ್ಲ ರೆಡಿ ಮಾಡಿದೆ. ಆ ಟೇಬಲ್ಲು ಅದು ಸರಿ ಇಲ್ಲ, ಅಂದರೆ ನಟ್ಟು ಹಾಕಿರೋ ಅಂಥದ್ದು. ನೋಡಿದ್ರೇ ಗೊತ್ತಾಗ್ತೈತೆ ನಿಮಗೆ, ಕ್ರಾಸಾಗಿದೆ ಒಂದು. ಆಮೇಲೆ ಅದು ಸರಿಯಾಗಿ ಕುತ್ಕೋತಾ ಇಲ್ಲ, ಅಲ್ಲಾಡ್ತಾಯಿತ್ತು. ನಾವು ಬಿಂದಿಗೆಗೆಲ್ಲ ರೆಡಿ ಮಾಡಿಕೊಂಡು ಹೆಂಗೆ ಕೂರಿಸ್ಬೋದು ಅಂದ್ಬಿಟ್ಟು ಒಂದು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದೆ. ನೋಡಿದ್ರೆ ಅದು ಅಲ್ಲಾಡ್ತೈತೆ. ಅಯ್ಯೋ, ಆಮೇಲೆ ಒಂಚೂರು ತಗಲಿ ಮಧ್ಯದಲ್ಲೇ ಡಿಸ್ಟರ್ಬ್ ಆದರೆ ಸುಮ್ಮನೆ ಯಾಕೆ ಬೇಡ ಅಂದ್ಬಿಟ್ಟು ಏನು ಮಾಡಿದೆ, ಇಲ್ಲೆಲ್ಲ ರೆಡಿ ಮಾಡ್ಕೊ, ಅದು ನೋಡೋಣ ಅಂದ್ಬಿಟ್ಟು ಇದೆಲ್ಲ ಫಸ್ಟು ಮುಂದೆ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ನೋಡೋಣ ಅಂತಂದರೆ ಆಮೇಲೆ ಬಂದುಬಿಟ್ಟು ಆ ಟೇಬಲ್ನ ತೆಗೆದು ಸೈಡ್ಗಿಟ್ಟೆ. ಅದು ಯಾಕೋ ನನಗೆ ಬಿಂದಿಗೆ ಸರಿಯಾಗಿ ಕುತ್ಕೋತಾನೇ ಇಲ್ಲ, ಕೆಳಗೆ ಅದು ವಾರಡಿಯಾಗಿತ್ತು. ಅದು ಒಂದು ಸಮನ ಕುತ್ಕೋತಾನೇ ಇಲ್ಲ. ಆಮೇಲೆ ಇವ್ರಿಗೆ ಸೀರೆ ನೆರಿಗೆ ಹಿಡೀರಿ ಅಂದರೆ ಏನು ಮಾಡವ್ರೆ, ಡಬಲ್ ಫೋಲ್ಡ್ ಮಾಡಿಬಿಟ್ಟಿದ್ದಾರೆ. 4 ನೆರಿಗೆ ಬಂದಿದ್ದು. ನಾನು ಇದೇನು ನೆರಿಗೆನೇ ಇಲ್ವಲ್ಲ ಅಂತೀನಿ, ಇವರು ಡಬಲ್ ಫೋಲ್ಡ್ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಅದೇನಾಗಿದೆ, ನೆರಿಗೆನೇ ಇಲ್ಲ. ಆಮೇಲೆ ಏನು ಮಾಡಿಬಿಟ್ಟೆ, ಬಿಚ್ಚಿಬಿಟ್ಟೆ, ಮತ್ತೆ ತೆಗೆದುಬಿಟ್ಟು ಆ ಟೇಬಲ್ಲು ಸರಿ ಇಲ್ಲ, ಇತ್ತಾಗೆ ಈ ಸೀರೆನೂ ಸರಿಯಾಗಿ ಉಡಿಸಿಲ್ಲ. ಆಮೇಲೆ ನೋಡೋಣ ಅಂತ ಏನೇನೋ ಮಾಡಿದೆ, ಸರ್ಕಸ್ ಮಾಡಿದ್ದಾಯಿತು. ಅದಂತೂ ಈ ಸಲ ಅಂತೂ ಸಖತ್ ಕಾಡಿಸ್ಬಿಡ್ತು. ಏನಕ್ಕಪ್ಪ ಅಂದರೆ, ಈ ಕಡೆ ನಾನು ಬಿಂದಿಗೆ ಇದು ತೆಂಗಿನಕಾಯಿನೂ ದೊಡ್ಡದು ತಗೊಬಿಟ್ಟಿದ್ದೆ, ಮುಖವಾಡಕ್ಕೆ ತಕ್ಕನಾಗಿರೋ ತೊಗೊಂಡಿಲ್ಲ. ಈ ಸಲ ಗಮನಿಸಲೇ ಇಲ್ಲ ನಾನು. ಹಂಗಾಗಿ ತೆಂಗಿನಕಾಯಿನೂ ದೊಡ್ಡದಾಗಿ ಚೆನ್ನಾಗೈತೆ ಅಂತ ಎತ್ಕೊಂಡ್ಬಿಟ್ಟೆ. ನೋಡಿದ್ರೆ ಅದು ತೆಂಗಿನಕಾಯಿನೂ ಚೊಂಬಕ್ಕೆ ಸರಿಯಾಗಿ ಕೂತ್ಕೋತಾ ಇಲ್ಲ, ಈ ಕಡೆ ಬಿಂದಿಗೆನೂ ಸರಿಯಾಗಿ ಕೂತ್ಕೋತಾ ಇಲ್ಲ. ತುಂಬ ಬೇಜಾರಾಗೋಯ್ತು. ಆ ಕಡೆ ಈ ಕಡೆ ಏನೇನೋ ಮಾಡ್ತೀನಿ, ಸರಿಟೇ ಆಗ್ತಾಯಿಲ್ಲ. ಕೊನೆಗೆ ತಿರ್ಗಾ ಸೀರೆ ಎಲ್ಲ ಬಿಚ್ಚಿಬಿಟ್ಟು ಆಮೇಲೆ ಮತ್ತೆ ನಾನು ಹೊಸ್ದಾಗಿ ನೆರಿಗೆಗಳು ಹಿಡ್ದು, ಒಂದೊಂದೇ ನೆರಿಗೆ ಹಿಡ್ದು ಪಿನ್ ಹಾಕಿ ನೀಟಾಗಿ ರೆಡಿ ಮಾಡಿಕೊಂಡೆ. ಆವಾಗ ಚೆನ್ನಾಗಿ ಬಂತು ನೆರಿಗೆಗಳು, ಫುಲ್ಲು ತುಂಬ ಬಂತು ನೆರಿಗೆಗಳು. ಆಮೇಲೆ ತೊಗೊಂಡು ಡಬಲ್ ಇದ್ರಲ್ಲಿ ಮಾಡೋಣ. ಈ ಸಲ ದಿನ ಸಿಂಗಲಲ್ಲಿ ಮಾಡ್ತಿದ್ವಿ, ಈ ಸಲ ಡಬಲ್ ನೆರಿಗೆ ಇಡೋಣ, ಡಬಲ್ ಸ್ಟೆಪ್ ಇಡೋಣ ಅನ್ನಿಸ್ತು ನನಗೆ. ಅದಕ್ಕೆ ಬಿಂದಿಗೆ ಮೇಲೆ ಚೊಂಬಿಟ್ಬಿಟ್ಟು ಆಮೇಲೆ ಅದಕ್ಕೆ ಅಂತ ಎಲ್ಲ ಸಾಮಾನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ.
ನಾವು ಅದ್ರ ಓಲೆ ಒಸರ ಅವೆಲ್ಲನೂ ಕೂಡ ಅದಕ್ಕೆ ಅಂತಲೇ ಇಟ್ಬಿಟ್ಟಿರುವಂಥದ್ದು. ಅದಕ್ಕೆ ಅಂತ ಯಾವಾಗ ತೊಗೊಂಡೆ ಅದನ್ನಾದಮೇಲೆ ಯೂಸ್ ಮಾಡಿಲ್ಲ. ಅದಕ್ಕೆ ಇವಾಗ ಪೂಜೆ ಆದಮೇಲೆ ಎಲ್ಲನೂ ಒಂದು ಪ್ಯಾಕ್ ಮಾಡಿ ಸೈಡ್ಗೆ ಇಟ್ಬಿಡ್ತೀನಿ. ಆಮೇಲೆ ಪೂಜೆ ದಿನ ತೊಗೊಂಡಾಗ ಮಾತ್ರ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ತೊಗೊಳ್ಳೋದು. ಆ ಥರ ಯಾವುದೂ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಎಲ್ಲನೂ ಒಂದು ಕಡೆ ಇಟ್ಟಿದ್ದೆ. ಎಲ್ಲ ತೊಳ್ಕೊಂಡು ನೀಟಾಗಿ ರೆಡಿ ಮಾಡಿಕೊಂಡು ನರ್ಗಿ ಚೆನ್ನಾಗಿ ಬಂತು. ಫಸ್ಟು ಒಂಥರ ಅನ್ನಿಸ್ತು ನನಗೆ. ಆಮೇಲೆ ಹೇಳಿದ್ನಲ್ಲ ತಗೊಂಡು ಬಿಚ್ಕೊಂಡು ಮತ್ತೆ ಅದನ್ನು ಫೋಲ್ಡ್ ಮಾಡಿ ನಾನು ಸಣ್ಣದಾಗಿ, ಆಮೇಲೆ ಬ್ಲೌಸು ತೆಗ್ದಿಲ್ಲ ಅದು. ಹಂಗಾಗಿ ನರಿಗೆಗಳು ತುಂಬ ಬರಬೇಕು. ಆಮೇಲೆ ಹೇಳಿದೆ ನಾನು ನರಿಗೆಗಳು ಜಾಸ್ತಿ ಬರಬೇಕದು, 4 ನರಿಗೆ ಬರ್ತಾಯಿದೆ ಅಂದಾಗ ಫೋಲ್ಡ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ತಿರ್ಗಾ ನಾನು ಇದು ಮಾಡಿ ಆಮೇಲೆ ಅದಕ್ಕೆ ನೀಟಾಗಿ ಡಬಲ್ ಫೋಲ್ಡ್ ಮಾಡಿ ನರಿಗೆ ಎಲ್ಲ ಹಿಡಿದು ನನ್ನ ತಂಗಿ ಮಗಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ದಾರ ಕಟ್ಟೋದು ಅದು ಆ ಕಡೆ ಈ ಕಡೆ. ಆಮೇಲೆ ಸೊಂಟದ್ದು ಡಾಬ್ ಸರಿಯಾಗಿ ಕೂರ್ಸೋಕ್ಕಾಗಲಿಲ್ಲ, ಅದು ನಮಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅದು ಟೈಟು ಲೂಸ್ ಮಾಡೋದು. ಅದೊಂದು ಸ್ವಲ್ಪ ತಲೆ ತಿಂತು. ಮತ್ತೆ ಬಿಚ್ಚಿದ್ವಿ, ತಿರ್ಗಾ ಹಾಕಿದ್ವಿ, ತಿರ್ಗಾ ತೆಗೆದ್ವಿ, ಏನೇನೋ ಸರ್ಕಸ್ ಮಾಡಾಕ್ಬಿಟ್ವಿ ಇಬ್ಬರು ಸೇರಿಕೊಂಡು. ಒಟ್ಟಿನಲ್ಲಿ ಪಾಪ ಅವಳು ನನ್ನ ಜೊತೆಲೇ ಇದ್ಲು. ಎಲ್ಲ ಏನೇನಾಯಿತು ಹಿಂಗೆ ಕಟ್ಟೋಣ ದೊಡ್ಡಮ್ಮ ಅಂತ ಹಿಂಗೆ ಅಂದ್ಕೊಂಡು ಮುಂದೆ ನರಿಗೆಗಳೆಲ್ಲ ಸರಿ ಮಾಡೋದು, ಆಮೇಲೆ ಸರಗಳು ಸ್ಟೆಪ್ ಬೈ ಸ್ಟೆಪ್ ಹಾಕೋದು, ಡಾಬ್ ಸರಿಯಾಗಿ ಹಾಕೋದು, ಈ ಥರ ಎಲ್ಲ ಪ್ರತಿಯೊಂದು. ಆಮೇಲೆ ಯಾಕೋ ನಮಗೆ ಟೇಬಲ್ಲೇ ಸರಿ ಹೋಗಲಿಲ್ಲ. ಚೊಂಬು ನಮಗೆ ಹಿಂಗೆ ಕೂರಿಸಿದ್ರೆ ನೀಟಾಗಿ ಕಾಣಿಸ್ಬೇಕಲ್ವ, ನೀಟಾಗೆ ಕಾಣಿಸ್ತಾಯಿಲ್ಲ. ಆಮೇಲೆ ಏನು ಮಾಡಿದೆ, ಬೇಡ ಈ ಟೇಬಲ್ಲೇ ಬೇಡ, ಟೇಬಲ್ಲೇ ತೆಗೆದು ಬಿಡೋಣ ಅನ್ನಿಸ್ತು ನನಗೆ. ಆಮೇಲೆ ಅಲ್ಲಾಡ್ತಾಯಿತ್ತು, ಅದು ವಾರಡಿ ಇರೋದು ನೋಡ್ಬಿಟ್ಟು ನನಗೆ ಅದು ಬೇಡಪ್ಪ, ತೆಗೆದುಬಿಟ್ಟು ಆಮೇಲೆ ಇದು ಮಾಡೋಣ, ಸ್ವಲ್ಪ ನಿಧಾನ ಆದರೂ ಅದು ಪರವಾಗಿಲ್ಲ ಅಂದ್ಬಿಟ್ಟು. ಟೈಮ್ ನೋಡಿದ್ರೆ ಟೈಮ್ ಹೋಗ್ತೈತೆ, 5 ಗಂಟೆಗೆಲ್ಲ ಕೂರಿಸ್ಬೇಕಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಅವಾಗ ಹೇಳಿದೆ, ಬೇಡ ಇದು ತೆಗೆದಿಟ್ಬಿಟ್ಟು ಆ ಕಡೆ, ಮಾಮೂಲಿ ಅದು ಆಚೆ ಐತೆ ತೊಳ್ಕೊಂಡು ತೊಗೊಂಬಿಡೋಣ ಅಂದ್ಬಿಟ್ಟು. ಆವಾಗ ಏನು ಮಾಡಿದೆ, ತೆಗೆದೆ ಟೇಬಲ್ನ ಮರದ್ದು. ಅದನ್ನು ತೆಗೆದುಬಿಟ್ಟು ನೀಟಾಗಿ ಅಷ್ಟೊತ್ತಲ್ಲಿ ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೊಂಡು, ಇದು ಆಲ್ರೆಡಿ ತೊಳೆದಿಟ್ಕೊಂಡಿದ್ವಿ, ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು. ಆಮೇಲೆ ಅದನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿಕೊಂಡು ತಗೊಂಡ್ವಿ. ಇನ್ನೇನು ಮಾಡೋದು, ಅದು ನೋಡಿದ್ರೆ ನಮಗೆ ಸಮಾಧಾನವೇ ಆಗ್ತಾಯಿಲ್ಲ. ನೋಡ್ತಾ ಇದ್ದೀವಿ, ಏನೋ ಅವಳು ಏನೋ ಒಂಥರ ಮಿಸ್ಟೇಕ್ ಐತೆ ಅಂತ ಹೇಳ್ತಾಳೆ, ನಾನು ಹೇಳ್ತೀನಿ. ಆಮೇಲೆ ಅಯ್ಯೋ ಹೋಗ್ಲಿ ಬಿಡಿ, ಇನ್ನೇನು ಮಾಡೋದು, ಟೇಬಲ್ನ ತಗೊಬಂದಿಡೋಣ ಅಂದ್ಬಿಟ್ಟು ಆಮೇಲೆ ಹೋಗಿ ಟೇಬಲ್ ತೊಗೊಬಂದು ಟೇಬಲ್ ಮೇಲೆ ಇಟ್ಟು, ಆಮೇಲೆ ಅದ್ರ ಮೇಲೆ ನಾನು ವೇಲ್ಗಳು ಅಷ್ಟೇ, ಅದು ವೈಟ್ ಕಲರ್ದು 2 ವೇಲು ಡ್ರೆಸ್ದು ಅದು ಎತ್ತಿಟ್ಬಿಟ್ಟಿದ್ದೀನಿ. ಒಂದು ಮುಂದೆಗೆ ಹಾಕಿದ್ರು ಸರಿ, ಹಿಂದೆಗೆ ಹಾಕಿದ್ರು ಸರಿ, 2 ಇರಲಿ ಅಂದ್ಬಿಟ್ಟು. ಹೇಳಿದ್ನಲ್ಲ ದಾರದಿಂದ ಹಿಡಿದು ಅದರದ್ದು ಡಾಬು ಪ್ರತಿಯೊಂದೂ ಸಪ್ರೇಟಾಗಿ ಇಟ್ಟಿರ್ತೀನಿ, ಯಾವುದೂ ಯೂಸ್ ಮಾಡಲ್ಲ. ಆಮೇಲೆ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನೋಡಿ ಏನೇನೋ ಮಾಡಿ ಏನೇನೋ ಸರ್ಕಸ್ ಮಾಡಿದ್ವಿ. ದೂರದಿಂದ ನಿಂತ್ಕೊಂಡು ನೋಡಿದ್ರೆ ಹೆಂಗೆ ಕಾಣುತ್ತೆ ನೋಡು ಅಂತ ಹೇಳ್ತಾಯಿದ್ದೀನಿ. ಮುಖವಾಡ ಎಲ್ಲ ಕಟ್ಟಿ ನೋಡಿದ್ರೆ ಅದು ಸರಿಯಾಗಿ ಕೂರ್ತಾನೆ ಇಲ್ಲ. ಆಮೇಲೆ ಏನು ಮಾಡಿದ್ವಿ, ಬೇಡ ಹೋಗ್ಲಿ, ನಾನು ನೋಡಿ ಹಾಗೆ ಹಾಕ್ಬಿಟ್ಟು ನೋಡೋದು, ಅದು ಯಾಕೋ ನಮಗೆ ಚೆನ್ನಾಗಿ ಕಾಣಿಸ್ತಾನೇ ಇಲ್ಲ, ಒಂಥರ ವಾರಡಿಯಾಗೆ ಕಾಣಿಸ್ತೈತೆ. ಕೊನೆಗೆ ನೋಡಿದ್ರೆ ನಾನು ಚೊಂಬು ತಟ್ಟೆಗೆ ಬಿಂದಿಗೆ ಸರಿಯಾಗಿ ಕೂತಿಲ್ವೇನೋ ಅಂತ ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ. ಎಲ್ಲ ಕರೆಕ್ಟಾಗಿದೆ, ಆ ಟೇಬಲ್ಲೇ ಕ್ರಾಸ್ ಆಗಿದೆ. ಅಯ್ಯೋ, ಆಮೇಲೆ ಹೇಳಿದೆ ಅವಳಿಗೆ, ಟೇಬಲ್ಲೇ ಮಿಸ್ಟೇಕ್ ಇದೆ, ಅದನ್ನೇ ತೆಗ್ದಕ್ಕಾಮೇಲೆ ಅದು ಸ್ವಲ್ಪ ಅಲ್ಲಾಡ್ತಾ ಇತ್ತು ಹಿಂದೆ ಮುಂದೆ. ಅಕಸ್ಮಾತ್ ನಾವು ಒಂಚೂರು ಟಚ್ಚಾಗಿ ದಬಕೊಂಡ್ಬಿಟ್ರೆ ಬೇಡ ಅಷ್ಟು ಕಷ್ಟಪಟ್ಟು ಮಾಡಿ ಏನಾರು ಒಂದಾದರೆ ಆಮೇಲೆ ತುಂಬ ಬೇಜಾರಾಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಆವಾಗ ನೆನೆಸ್ಕೊಂಡೆ. ಆದ್ರಾಯ್ತು, ಇನ್ನೊಂದು 4:30 ಆಗೋಯ್ತು, ಇನ್ನು ಬೇಗ ಮಾಡಬೇಕಲ್ಲಪ್ಪ ಅಂದ್ಬಿಟ್ಟು. ಆವಾಗ ಇನ್ನೂ ಒಂದೇ ಉಸಿರು ಗಾಬರಿ ಆಗೋಯ್ತು, ಯಾಕಂದರೆ ಟೈಮ್ ಆಗೋಗ್ತಾಯಿತ್ತಲ್ಲ ಅಂದ್ಬಿಟ್ಟು. ಮತ್ತೆ ಹೋಗಿ ಆ ಟೇಬಲ್ನ ತೊಗೊಂಡು ಬಂದು ಮತ್ತೆ ಹೊಸ್ದಾಗಿ ಇಟ್ಟು ಈ ಸಲ ಸಖತ್ತು ಕಾಡಿಸ್ಬಿಡ್ತು ದೇವರು, ಯಾಕೋ ಗೊತ್ತಿಲ್ಲ. ಒಟ್ಟಲ್ಲಿ ಚೆನ್ನಾಗಾಯಿತು, ಅಲಂಕಾರ ಅಂತೂ ಚೆನ್ನಾಗಾಯಿತು. ಒಂದೇನು ಮಿಸ್ಟೇಕ್ ಮಾಡ್ಕೊಂಡಿದ್ದು ಅಂದರೆ, ಮುಖವಾಡ ಚಿಕ್ಕದು, ತೆಂಗಿನಕಾಯಿ ದೊಡ್ಡದು ತೊಗೊಬಿಟ್ಟೆ. ಅದು ಮಿಸ್ಟೇಕ್ ಆಗಿದ್ದು. ಅಂದರೆ ತೆಂಗಿನಕಾಯಿ ದಪ್ಪಾಗಿ ಚೆನ್ನಾಗಿದೆ ಅಂತ ಎತ್ಕೊಂಡ್ಬಿಟ್ಟೆ. ಅದು ನನಗೆ ಮುಖವಾಡ ಕೂರಿಸಿ ಚೊಂಬೊಳಗೆ ಕೂರಿಸಿ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಂಡಿಲ್ಲ. ತೆಂಗಿನಕಾಯಿಗಳಿತ್ತು, ಆದರೆ ಇದು ದಪ್ಪವಾಗಿ ಚೆನ್ನಾಗಿದೆ ಅಂತ ಎತ್ಕೊಂಡ್ಬಿಟ್ಟೆ. ನಮ್ಮ ಮುಖವಾಡ ಚಿಕ್ಕದು, ಅದೇನಾಯಿತು, ಮುಖವಾಡ ಮೇಲೆ ಬಂತು, ತೆಂಗಿನಕಾಯಿ ದಪ್ಪ ಆಯಿತು, ಚೊಂಬೊಳಗೆ ಸರಿಯಾಗಿ ಕೂತ್ಕೊಂಡಿಲ್ಲ. ಅಯ್ಯೋ ದೇವರೇ. ಆಮೇಲೆ ಅದೆಲ್ಲ ರೆಡಿ ಆದಮೇಲೆ ಅನ್ನಿಸಿದ್ದು ನನಗಿದೆಲ್ಲ. ರೆಡಿ ಮಾಡಬೇಕಾದ್ರೆ ಗೊತ್ತೇ ಆಗಲಿಲ್ಲ, ಇಲ್ಲ ಮುಖವಾಡ ಚಿಕ್ಕದಾಯಿತು, ತೆಂಗಿನಕಾಯಿ ದೊಡ್ಡದಾಯಿತು, ಅದೇನು ಅಬ್ಸರ್ವೇ ಮಾಡಿಲ್ಲ ನಾನು. ಆಮೇಲೆ ಅದಕ್ಕೆ ತಕ್ಕನಾಗಿ ಟೇಬಲು ಸರಿ ಹೋಗಲಿಲ್ಲ. ಹಿಂಗೆ ಎಲ್ಲ ಒಂದಾದಮೇಲೆ ಒಂದು ಹೆಚ್ಚು ಕಡಿಮೆ ಆಯಿತಾ. ಸರಿ ಬಿಡು ಆಯಿತು ಅಂದ್ಬಿಟ್ಟು ಅವಳು ನಾನು ಏನೇನು ಆ ಕಡೆ ಈ ಕಡೆ ನೋಡಿ ಸರ್ಕಸ್ ಮಾಡಿ ಕೊನೆಗೆ ಆ ಟೇಬಲ್ನ ಎತ್ತಿ ತಗೊಬಂದ್ಬಿಡೋಣ, ಟೇಬಲ್ನೇ ಬೇಡ ಅಂದ್ಬಿಟ್ಟು ಅವಾಗೇನು ಮಾಡಿದೆ, ಅದನ್ನು ತೆಗ್ದು ಇಟ್ಟುಬಿಟ್ಟು ಟೇಬಲ್ನ ತೊಗೊಬಂದ್ಬಿಡೋಣ ಅಂತ ತೊಗೊಬಂದೆ. ಈ ರೀತಿ ಒಂದು ವರಮಹಾಲಕ್ಷ್ಮಿ. ಆದರೆ ಈ ಥರ ನಾನು ಯಾವ ವರ್ಷವೂ ಆಗಿರಲಿಲ್ಲ. ಫಸ್ಟೇ ಎಲ್ಲ ಟೇಬಲ್ ಇಟ್ಕೊತಿದ್ದೆ ನಾನು. ಈ ಟೇಬಲ್ ಇತ್ತಲ್ಲ, ಚಿಕ್ಕದಾಗಿತ್ತಲ್ಲ, ಚೆನ್ನಾಗಿದೆ ಅಂತ ನಾನು ಹಿಂಗೆ ಅಂದ್ಕೊಂಡೆ. ಅದು ಹಿಂಗೆ ಅಲ್ಲಾಡುತ್ತೆ ಅನ್ನೋದು ಐಡಿಯಾ ಇರಲಿಲ್ಲ ನನಗೆ.
ಇಲ್ಲಾಂದಿದ್ರೆ ಅದನ್ನೇ ರೆಡಿ ಮಾಡಿಬಿಡ್ತಿದ್ದೆ. ಆಮೇಲೆ ಮತ್ತೆ ಹೇಳ್ದಂಗೆ ಎಲ್ಲ ಚೆಕ್ ಮಾಡಿ ಹಾಕೋದು, ನೋಡೋದು, ಹಿಂಗೆ ಸರಿಯಾಗಿದೆಯಾ, ಹಿಂಗೆ ಸರಿಯಾಗಿದೆಯಾ, ಇಲ್ಲಿ ಹೆಚ್ಚು ಕಡಿಮೆ ಆಗಿದೆಯಾ ಅಂತ. ಈ ಸಲ ಅಂತೂ ತುಂಬ ಕಾಡ್ಸ್ಕೊಂಬಿಡ್ತು ದೇವರು. ಆಮೇಲೆ ಮತ್ತೆ ಒಟ್ನಲ್ಲಿ 5 ಗಂಟೆಗೆ ಪೂಜೆ ಮಾಡಿದೆ. ಅದಂತೂ ಮಿಸ್ ಮಾಡಲಿಲ್ಲ. ನಾನು ಯಾವಾಗಲೂ ಅಷ್ಟೇ, ಏನೇ ಆದರೂ ಸರಿ ಅಲಂಕಾರದ ಎಷ್ಟಿರುತ್ತೆ ಅಷ್ಟು ಮಾಡಿಬಿಟ್ಟು ಪೂಜೆ ಮಾಡಿಬಿಡ್ತೀನಿ 5 ಗಂಟೆಗೆ. ಇನ್ನೇನಾದರೂ ಇದ್ದರೆ ಆಮೇಲೆ ಮಾಡ್ಕೊಳ್ಳೋದು ಆ ಥರ. ಆಮೇಲೆ ಹೇಳ್ಬಿಟ್ಟು ನೋಡಿದೆ. ಅದು ಆಮೇಲೆ ಅನ್ನಿಸ್ತು ನನಗೆ ಟೇಬಲ್ದು ಅದು ಹೇಳಿದ್ನಲ್ಲ ಹಿಂಗೆ ಹಂಗೆ ಅಂದ್ಕೊಂಡು ಆಮೇಲೆ ಅವಾಗ ಏನು ಮಾಡಿದೆ, ಈ ಟೇಬಲ್ ಇಟ್ಬಿಟ್ಟು ಈ ಥರ ಮಾಡೋಣ ಅಂತ ನೋಡಿ. ಈ ಕಡೆಗೆ ಒಂದು ಮಾಮೂಲಿ ಒಂದು ಬಾಕ್ಸ್ ಇಟ್ಬಿಟ್ಟು ಆ ಬಾಕ್ಸ್ ಮೇಲೆ ಇಟ್ಬಿಡೋಣ ಅಂದ್ಬಿಟ್ಟು ನಾನು ಒಂದು ಕುರ್ಚಿ ಇಟ್ಬಿಟ್ಟು ಇರ್ತಿದ್ದೆ. ಈ ಸಲ ಒಂದು ಇದು ಇಟ್ಬಿಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಆವಾಗೇನಾಯಿತು, ಅದು ಹೇಳ್ತಾ ಇದ್ದೀನಿ, ಅದು ಆಗ್ತಾಯಿಲ್ಲ ಅಂದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಮತ್ತೆ ಹೋಗಿ ಆ ದೊಡ್ಡ ಟೇಬಲ್ನ ಹುಡುಕಿ ತಗೊಂಡು ಬಂದು ಕ್ಲೀನಾಗಿ ಬಟ್ಟೆಲೆಲ್ಲ ಒರೆಸ್ಬಿಟ್ಟು ಮತ್ತು ಅದನ್ನು ತಗೊಬಂದು ಇಟ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇರುವಂಥದ್ದು. ತುಂಬ ಚೆನ್ನಾಗಿತ್ತು ಒಂಥರ. ಹೇಳ್ದಂಗೆ ಹೋದ ಸಲ ಮಾತ್ರ ನಂಗೆ ಹುಷಾರಿರಲಿಲ್ಲ. ನನ್ನ ಹುಡುಗಿ ಫ್ರೆಂಡ್ ಬಂದಿದ್ಲು, ಒಂದು 5 ನಿಮಿಷಕ್ಕೆ ಉಡಿಸಿದ್ಲು. ಎಷ್ಟು ಬೇಗ ನರ್ಗೆ ಹಿಡ್ಕೊಂಡು ಟಕ್ ಅಂತ ಸೀರೆಗೆ ಇನ್ನು 5 ನಿಮಿಷ ಆಯ್ತು ಅನ್ನುವಾಗಲೇ ಉಡಿಸ್ಬಿಟ್ಟು ರೆಡಿ ಮಾಡೇ ಕೊಟ್ಬಿಟ್ಲು. ಆಮೇಲೆ ಹಂಗೆ ಪೂಜೆನೂ ಮಾಡಿಬಿಟ್ಟಿದ್ದೆ ಹೋದ ಸಲ. ಈ ಸಲ ಸ್ವಲ್ಪ ಅಂದರೆ ಈ ಸೀರೆನ ಬೇರೆ ಸಾಫ್ಟಾಗಿತ್ತಾ, ಹೆಂಗೋ ಉಡಿಸ್ದೆ, ಅದೇನು ತೊಂದರೆ ಆಗಿಲ್ಲ. ಆದರೆ ಟೇಬಲ್ ಮಿಸ್ಟೇಕ್ ಆಯಿತು. ನಮಗೆ ಸರಿಯಾಗಿ ಒಂದೇ ಸಮಾನಕ್ಕೆ ಕೂತ್ಕೊಂಡೈತೆ ಅಂತಲೇ ಅನ್ನಿಸ್ತಿರಲಿಲ್ಲ. ಆಮೇಲೆ ಮತ್ತೆ ಅದೆಲ್ಲನೂ ಆ ಕಡೆ ಈ ಕಡೆ ಎಲ್ಲ ಎತ್ತಿ ಇಳಿಸಿ ಏನೇನೋ ಮಾಡಿ ಕೊನೆಗೆ ಲಕ್ಷ್ಮಿನ ನೀಟಾಗಿ ಕೂರಿಸಿದ್ವಿ. ಹಣ್ಣುಗಳೆಲ್ಲ ರೆಡಿ ಮಾಡ್ತಾಯಿದ್ದೀವಿ ನೋಡಿ. ಹಣ್ಣುಗಳು ಈ ಸಲ ತಿಂಡಿ ಏನೂ ಮಾಡಿಲ್ಲ. ಬಾಳೆಹಣ್ಣು, ಆಮೇಲೆ ಮಿಕ್ಸ್ ಹಣ್ಣುಗಳು, ಮಾಮೂಲಿ ಪೂಜೆಗಿಡೋದು ಬಾಳೆ ಎಲೆ ಅಡಿಕೆ, ಮಾಮೂಲಿ ಐಟಮ್ಸ್ನ ಏನೇನೋ ಒಂದು 4 ಜನಕ್ಕೆ ಬಂದಾಗ ಕುಂಕುಮ ಕೊಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಬೆಳಗ್ಗೆನೇ ದೇವ್ರಿಗೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿಬಿಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಮತ್ತೆ ನೋಡಿ ಆ ಕಡೆ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಡೆಕೋರೇಷನ್ ಮಾಡಿ ಒಟ್ಟಿನಲ್ಲಿ ಒಂದು ಲೆವೆಲಿಗೆ ರೆಡಿ ಆಯಿತು ನೋಡಿ. ಟೇಬಲ್ ಮೇಲೆ ಇಟ್ಟ ಮೇಲೆ ನಮಗೆ ಒಂದು ಸಮಾಧಾನ ಆಯಿತು. ಆಮೇಲೆ ಅದು ಇಟ್ಬಿಟ್ಟು ಸರ ಎಲ್ಲ ಹಾಕಿ, ಡಾಬ್ ಹಾಕಿ, ಜಡೆ ಹಾಕಿ, ಆಮೇಲೆ ಮುಖವಾಡ ಇಟ್ಟು ಲಾಸ್ಟಲ್ಲಿ ಇಟ್ವಿ ಮುಖವಾಡನ. ಯಾಕೆಂದರೆ ಸ್ವಲ್ಪ ನೀಟಾಗಿ ಸೀರೆ ಎಲ್ಲ ಉಡಿಸ್ಬಿಟ್ಟು ಆಮೇಲೆ ಇಡೋಣ ಅಂದ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟು ರೆಡಿ ಮಾಡಿದೆ ನೋಡಿ. ಈ ರೀತಿ ನಾವು ವರಲಕ್ಷ್ಮಿಗೆ ಅಲಂಕಾರ ಮಾಡಿದ್ವಿ. ಅಂದರೆ ಒಂದು 4-5 ಒಂದು 5-6 ವರ್ಷದಿಂದನೂ ಮಾಡ್ತಾಯಿದ್ದೀನಿ. ಅಂದರೆ ಮಧ್ಯದಲ್ಲಿ ನಾನು ಸ್ವಲ್ಪ ದಿನ ಮೈಸೂರಲ್ಲಿದ್ದೆ, ಆವಾಗ ಬಿಟ್ಟೋಗಿತ್ತು. ಫಸ್ಟ್ ಮದುವೆ ಆದಾಗಲೂ ಮಾಡ್ತಿದ್ವಿ. ಆಮೇಲೆ ಮತ್ತೆ ಇವಾಗ ಮೈಸೂರಿಂದ ಬಂದಮೇಲೆ ಸ್ಟಾರ್ಟ್ ಮಾಡಿರೋದು 4-5 ವರ್ಷದಿಂದ ಮಾಡ್ತಾಯಿದ್ದೀನಿ. ಅಂದರೆ ಅದೇ, ನಾನೇನು ಹಿಂಗೆ ಮಾಡಬೇಕು ಅಂತಲೇ ಏನೂ ಅಂದ್ಕೊಳ್ಳಲ್ಲ. ನಮ್ಮ ಹತ್ರ ಇರೋದು ಏನಿರುತ್ತೆ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು ಅಷ್ಟೇ. ಇದೇ ತರಬೇಕು, ಹಂಗೆ ಮಾಡಬೇಕು, ಇದೇ ಥರದ್ದೇ ಸೀರೆ ತರಬೇಕು, ಇದೇ ಥರದ್ದೇ ಒಡವೆ ತರಬೇಕು ಆ ಥರ ಇಲ್ಲ ನನಗೆ. ನಮ್ಮ ಮನೇಲಿ ಏನೋ ನಮಗಿರುವಷ್ಟಕ್ಕೆ ನೆಮ್ಮದಿ ಕೊಡವ ತಾಯಿ ಅಂತ ಬೇಡ್ಕೊಳ್ಳೋದು ಅಷ್ಟೇ.